ನೂತನ ಕಾಂಗ್ರೆಸ್ ಸಚಿವರ ಪ್ರಮಾಣ ವಚನ ಫಿಕ್ಸ್. ಅಂತೂ ಇಂತೂ ಕಾಲ ಸನ್ನಿಹಿತವಾಗಿದೆ. ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಬಹುತೇಕ ಫಿಕ್ಸ್ ಆಗಿದೆ. ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಮೌಖಿಕ ಮಾಹಿತಿ ಕೂಡ ಬಂದಿದೆ. ಲೀಸ್ಟ್ ಫೈನಲ್ ಆಗ್ತಾ ಇದ್ದಂತೆ ಅಧಿಕೃತ ಮಾಹಿತಿ ರವಾನೆಯಾಗಿದೆ. ಲೋಕಭವನಕ್ಕೆ ಮಾಹಿತಿಯನ್ನ ರವಾನಿಸಿದೆ ಸರ್ಕಾರ. ಇಂದು ಪಟ್ಟಿಗೆ ಫೈನಲ್ ಮುದ್ರೆ ಒತ್ತಲಿದ್ದಾರೆ ರಾಹುಲ್ ಗಾಂಧಿ. ತಕ್ಷಣವೇ ಸರ್ಕಾರದಿಂದ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಲೋಕಭವನಕ್ಕೆ ಸರ್ಕಾರದಿಂದ ಅಧಿಕೃತ ಮಾಹಿತಿ ರವಾನೆಯಾಗಿರುವುದು. ಗವರ್ನರ್ ಲಭ್ಯತೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಸ್ ಕಾರ್ಯಾಲಯ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಓತ್ ಸಂದರ್ಭದಲ್ಲಿ ಗವರ್ನರ್ ಇರಬೇಕಾಗತ್ತೆ. ಹಾಗಾಗಿ ಗವರ್ನರ್ ಅವರ ಲಭ್ಯತೆ ಇದೆಯಾ ಅನ್ನೋಂಥ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ನಾಳೆ ಸಚಿವರ ಪ್ರಮಾಣ ವಚನದ ಕಾರ್ಯಕ್ರಮ ನಿಗದಿಯಾಗಿದೆ. ಮಧ್ಯಾಹ್ನ 2 ಗಂಟೆ ಅಥವಾ 2:20ಕ್ಕೆ ಪ್ರಮಾಣ ವಚನ ನಡೆಯುತ್ತಾ ಪದಗ್ರಹಣ ಕಾರ್ಯಕ್ರಮ ನಿಗದಿಪಡಿಸುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜಭವನದ ಅಧಿಕಾರಿಗಳಿಂದ ಅನೌಪಚಾರಿಕವಾಗಿ ಸಭೆ ನಡೆಸಲಾಗ್ತಾ ಇದೆ. ಕಾರ್ಯಕ್ರಮ ತಯಾರಿ ಬಗ್ಗೆ ಸಭೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಈಗಾಗಲೇ ಕಾರ್ಯಕ್ರಮಕ್ಕೆ ಲೋಕಭವನದಲ್ಲಿ ತಯಾರಿ ಕೂಡ ಆಗ್ತಾ ಇದೆ. ನೋಡಿ, ಯಾವಾಗ ಆಗತ್ತೆ ಸಚಿವ ಸಂಪುಟ ವಿಸ್ತರಣೆ, 2ನೇ ಹಂತದ ಸಚಿವರ ಲಿಸ್ಟ್ ಯಾವಾಗ ಹೊರಬೀಳುತ್ತೆ, ಯಾರ್ಯಾರಿಗೆ ಅವಕಾಶ ಸಿಗತ್ತೆ. ಈಗಾಗಲೇ ಸಾಕಷ್ಟು ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಜೊತೆಗೆ ಸಾಕಷ್ಟು ಒತ್ತಡವನ್ನ ಕೂಡ ಹೇರ್ತಾ ಇದ್ರು. ಸಚಿವಾಕಾಂಕ್ಷಿಗಳು ಒಂದ್ ಕಡೆ ಸಭೆ ಮೇಲೆ ಸಭೆ ಮಾಡೋದು, ಸಿಎಂ ಅವರನ್ನ ಭೇಟಿಯಾಗೋದು, ಡಿಸಿಎಂ ಅವರನ್ನ ಭೇಟಿಯಾಗೋದು, ಮಾಜಿ ಸಿಎಂ ಅವರನ್ನ ಭೇಟಿಯಾಗೋದು, ಜೊತೆಗೆ ಹೈಕಮಾಂಡ್ ಮೇಲೂ ಕೂಡ ಬಹಳ ದೊಡ್ಡ ಮಟ್ಟದ ಒತ್ತಡವನ್ನ ಹೇರ್ತಾ ಇದ್ರು. ಹೀಗಾಗಿ ಫೈನಲ್ ಪಟ್ಟಿ ಈಗಾಗಲೇ ರೆಡಿ ಆಗಿದೆ. ಫೈನಲ್ ಮುದ್ರೆ ಒತ್ತೋದೊಂದೇ ಬಾಕಿ ಇದೆ. ಹೀಗಾಗಿ ಈಗಾಗಲೇ ಸರ್ಕಾರದ ವತಿಯಿಂದ ಲೋಕಭವನಕ್ಕೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈಗಾಗಲೇ ರಾಜಭವನದಲ್ಲಿ ಎಲ್ಲಾ ತಯಾರಿಗಳು ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿ. ಈಗಾಗಲೇ ಕಾರ್ಯಕ್ರಮಕ್ಕೆ ಲೋಕಭವನದಲ್ಲೂ ಕೂಡ ತಯಾರಿ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಈಗ ಕಾರ್ಯಕ್ರಮದ ತಯಾರಿ ಬಗ್ಗೆ ಅಧಿಕಾರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಅನೌಪಚಾರಿಕ ಸಭೆಯನ್ನ ನಡೆಸ್ತಾ ಇದ್ದಾರೆ ರಾಜಭವನದಲ್ಲಿ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ನಾಳೆ ಮಧ್ಯಾಹ್ನ 2 ಗಂಟೆ ಅಥವಾ 2:20ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ಫಿಕ್ಸ್ ಆಗೋ ಚಾನ್ಸಸ್ ಹೆಚ್ಚಾಗಿದೆ.